ಎಲ್ಲರಿಗೂ ನಮಸ್ಕಾರ. ಸನಾತನ ಹಿರಿಮೆಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಯುಗಾದಿ ಹಬ್ಬನ ಪ್ರತಿ ವರ್ಷ ಆಚರಿಸ್ತೀವಿ. ಆದ್ರೆ ಯುಗಾದಿ ಅಂದ್ರೆ ಏನು? ಇದರಿಂದ ಏನಾದ್ರೂ ಕತೆ ಇದೆಯಾ? ಪೌರಾಣಿಕ ಇರಬಹುದು ಅಥವಾ ವೈಜ್ಞಾನಿಕ ಹಿನ್ನೆಲೆ ಏನಾದ್ರೂ ಇರಬಹುದು. ಮತ್ತೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಸೇವನೆ ಯಾಕೆ ಮಾಡ್ತೀವಿ? ಇದೆಲ್ಲದರ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಣ ಬನ್ನಿ. ಯುಗದ ಪ್ರಾರಂಭದ ದಿನವನ್ನು ಯುಗಾದಿ ಎನ್ನಲಾಗುತ್ತದೆ. ಸಾಮಾನ್ಯ ಭಾಷೆಯಲ್ಲಿ ಹೊಸ ವರ್ಷ ಎಂದು ಕರೆಯುತ್ತೇವೆ. ಯುಗಾದಿಯ ಹಿಂದೆ ಒಂದು ಪೌರಾಣಿಕ ಕಥೆಯೂ ಇದೆ. ಸತ್ಯಯುಗದ ಅಂತ್ಯದಲ್ಲಿ ಬ್ರಹ್ಮಾಂಡವು ಮಹಾಪ್ರಳಯಕ್ಕೆ ಸಿದ್ಧವಾಗುತ್ತಿತ್ತು. ಆ ಸಮಯದಲ್ಲಿ ಅಧರ್ಮ ಪ್ರಬಲವಾಗಿತ್ತು. ಬ್ರಹ್ಮಾಂಡದ ಸಮತೋಲನ ಕಾಪಾಡುವ ಪವಿತ್ರ ವೇದಗಳು ಅಪಾಯಕ್ಕೆ ಸಿಲುಕಿದವು. ಸೋಮಕಾಸುರನೆಂಬ ಒಬ್ಬ ಮಹಾಶಕ್ತಿಶಾಲಿಯಾದ ಅಸುರನು ಬ್ರಹ್ಮನ ವೇದಗಳನ್ನು ತನ್ನ ವಶಪಡಿಸಿಕೊಳ್ಳಬೇಕೆಂದು ಬಯಸಿದನು. ಸತ್ಯಯುಗ ಸೃಷ್ಟಿ ಮಾಡಿ ಮತ್ತೊಂದು ಯುಗ ಸೃಷ್ಟಿ ಮಾಡುವ ಅಂತರದಲ್ಲಿ ಬ್ರಹ್ಮದೇವನು ಮಹಾ ತಪಸ್ಸನ್ನು ಕೈಗೊಳ್ಳುವನು. ಈ ಅವಕಾಶವನ್ನು ಬಳಸಿಕೊಂಡು ಸೋಮಕಾಸುರನು ಬ್ರಹ್ಮನ 4 ವೇದಗಳನ್ನು ಕದ್ದು ಅದನ್ನು ಬ್ರಹ್ಮಾಂಡದ ಆಳವಾದ ಸಾಗರದಲ್ಲಿ ಅಡಗಿಸಿದನು. ವೇದಗಳಿಲ್ಲದೆ ಜ್ಞಾನ ಕಳೆದು ಹೋದ ಸಮಯದಲ್ಲಿ ಅಧರ್ಮ ಹೆಚ್ಚಿತು. ಇದನ್ನೆಲ್ಲ ನೋಡಿದ ಬ್ರಹ್ಮದೇವನು ಕಳವಳಗೊಂಡು ವಿಷ್ಣುವಿನ ಮೊರೆ ಹೋದನು. ಒಂದು ಕಡೆ ಬ್ರಹ್ಮಾಂಡದಲ್ಲಿ ಮಹಾಪ್ರಳಯದ ಪ್ರಾರಂಭ, ಮತ್ತೊಂದು ಕಡೆ ವೇದಗಳ ಕಳವು. ಇದರ ಗಂಭೀರತೆಯನ್ನರಿತ ಮಹಾವಿಷ್ಣುವು ನಾನಿದ್ದೇನೆ ಎಂದು ಹೇಳಿ ಬ್ರಹ್ಮದೇವನಿಗೆ ಭರವಸೆ ನೀಡಿದನು. ಇದೇ ಸಂದರ್ಭದಲ್ಲಿ ಮನು ಸೃಷ್ಟಿಯ ಮೊದಲ ಮಾನವ ಎಂದೆನ್ನಲಾಗುತ್ತದೆ. ಆತ ಮಹಾ ತಪಸ್ವಿಯಾಗಿದ್ದನು. ಒಂದು ದಿನ ನದಿಯ ತೀರದಲ್ಲಿ ಸಂಧ್ಯಾ ವಂದನೆ ಮಾಡುವಾಗ ಒಂದು ಪುಟ್ಟ ಮೀನು ಅವನ ಕೈಗೆ ಬಂದು ರಕ್ಷಣೆಗಾಗಿ ಬೇಡಿಕೊಂಡಿತು. ಮನು, ನಾನು ಅಸಹಾಯಕವಾದ ಒಂದು ಪುಟ್ಟ ಮೀನು, ಇಲ್ಲೇ ಇದ್ದರೆ ದೊಡ್ಡ ಜೀವಿಗಳು ನನ್ನನ್ನು ತಿನ್ನಬಹುದು, ದಯವಿಟ್ಟು ನನ್ನನ್ನು ರಕ್ಷಿಸು ಎಂದು ಬೇಡಿತು. ಕರುಣೆಯಿಂದ ಮನು ಆ ಮೀನನ್ನು ತನ್ನ ಕುಂಡಲದಲ್ಲಿರಿಸಿದನು. ಆದರೆ ಒಂದೇ ದಿನದಲ್ಲಿ ಆ ಮೀನು ಯಾರೂ ಊಹಿಸಲಾರದಷ್ಟು ದೊಡ್ಡದಾಗಿ ಬೆಳೆಯಿತು. ಅದನ್ನು ಎಷ್ಟೇ ದೊಡ್ಡ ಕೆರೆ ಮತ್ತು ನದಿಗಳಲ್ಲಿ ಬಿಟ್ಟರೂ ಕೂಡ ಅದು ಕೆಲವೇ ಕ್ಷಣಗಳಲ್ಲಿ ಪ್ರಚಂಡ ಆಕಾರವನ್ನು ಪಡೆದುಕೊಂಡಿತು. ಆಗ ಬೇರೆ ಯಾವ ಮಾರ್ಗವೂ ಇಲ್ಲದೆ ಮನು ಆ ಮೀನನ್ನು ಮಹಾಸಾಗರಕ್ಕೆ ಕರೆದೊಯ್ದನು. ಅಷ್ಟರಲ್ಲಿ ಅವನಿಗೆ ಇದು ಸಾಮಾನ್ಯ ಮೀನಲ್ಲ ಎಂದು ಅರ್ಥವಾಯಿತು. ನೀನು ಯಾರೆಂದು ಕೇಳಿದಾಗ ಮಹಾವಿಷ್ಣುವು ನಿಜವಾದ ರೂಪವನ್ನು ಪಡೆದು ತಾನು ಬಂದಿದ್ದ ಉದ್ದೇಶವನ್ನು ಹೇಳಿದನು. ಈ ಬ್ರಹ್ಮಾಂಡವನ್ನು ರಕ್ಷಿಸಲು ನಾನು ಈ ರೂಪವನ್ನು ಪಡೆದಿದ್ದೇನೆ. ಶೀಘ್ರದಲ್ಲೇ ಮಹಾಪ್ರಳಯ ಈ ಭೂಮಿಯನ್ನು ಮುಳುಗಿಸಲಿದೆ. ನೀನು ಒಂದು ದೊಡ್ಡ ಹಡಗನ್ನು ತಯಾರಿಸಬೇಕು ಮತ್ತು ಎಲ್ಲಾ ಪ್ರಾಣಿ ಪಕ್ಷಿಗಳ ವಂಶಬೀಜ, ಎಲ್ಲಾ ಗಿಡಮರಗಳ ಬೀಜಗಳು, 7 ಋಷಿಗಳು, ಪವಿತ್ರ ಗ್ರಂಥಗಳನ್ನು ಆ ಹಡಗಿನಲ್ಲಿ ಸೇರಿಸಿ ನನ್ನ ಮಾರ್ಗದರ್ಶನಕ್ಕಾಗಿ ಕಾಯಬೇಕು ಎಂದು ಆಜ್ಞಾಪಿಸಿ ವೇದಗಳ ರಕ್ಷಣೆಗೆ ಹೊರಟನು. ಇತ್ತ ಸೋಮಕಾಸುರನು ಕದ್ದಿದ್ದ ವೇದಗಳೊಂದಿಗೆ ಆಳವಾದ ಸಾಗರದಲ್ಲಿ ಅಡಗಿದನು. ತನ್ನವರೆಗೂ ಯಾರೂ ತಲುಪಲಾರರು, ನಾನು ಸುರಕ್ಷಿತನಾಗಿದ್ದೇನೆ ಎಂದು ಭಾವಿಸಿ ನಿಶ್ಚಿಂತೆಯಿಂದಿದ್ದನು. ಆದರೆ ಮಹಾವಿಷ್ಣುವು ಭಯಾನಕ ಗರ್ಜನೆಯನ್ನು ಮಾಡುತ್ತಾ ಸೂರ್ಯನು ಬೆಳಕನ್ನು ಚಿಮ್ಮುವಂತೆ ಸೋಮಕಾಸುರನಿರುವ ಸಾಗರದೊಳಗೆ ಪ್ರವೇಶಿಸಿದನು. ಇದನ್ನು ನೋಡಿ ಸೋಮಕಾಸುರನು ಭಯದಿಂದ ನಡುಗಿದನು. ಆದರೂ ತನ್ನ ಭಯವನ್ನು ಅಡಗಿಸಿ ವಿಷ್ಣುವನ್ನು ಎದುರಿಸಲು ಮುಂದಾದನು. ಆದರೆ ಮತ್ಸ್ಯರೂಪಿ ಶ್ರೀ ವಿಷ್ಣುವು ಸೋಮಕಾಸುರನನ್ನು ಸಂಹರಿಸಿ ವೇದಗಳನ್ನು ರಕ್ಷಿಸಿದನು ಮತ್ತು ಅದನ್ನು ಬ್ರಹ್ಮದೇವನಿಗೆ ಹಿಂತಿರುಗಿಸಿದನು. ಅಷ್ಟರಲ್ಲಿ ಬ್ರಹ್ಮಾಂಡದಲ್ಲಿ ಭೀಕರ ಪ್ರಳಯ ಪ್ರಾರಂಭವಾಗಿ ಭೂಮಿ ಜಲಸಮೃತವಾಯಿತು. ಪರ್ವತಗಳು ಕುಸಿಯುತ್ತಿದ್ದವು. ವಿಷ್ಣುವಿನ ಆದೇಶದಂತೆ ಮನು ಎಲ್ಲವನ್ನು ಸಂಗ್ರಹಿಸಿ ವಿಷ್ಣುವಿನ ಮಾರ್ಗದರ್ಶನಕ್ಕಾಗಿ ಕಾಯುತ್ತಿದ್ದನು. ಆ ಸಮಯದಲ್ಲಿ ಮತ್ಸ್ಯರೂಪಿ ವಿಷ್ಣುವು ಅಲ್ಲಿಗೆ ಬಂದು ಆ ಹಡಗನ್ನು ಹೊತ್ತು ಹಿಮಾಲಯದ ಮೇಲೆ ತಂದು 7 ದಿನಗಳ ಕಾಲ ಸಂರಕ್ಷಿಸಿದನು. ಆ ಮಹಾಪ್ರಳಯವು ಮುಗಿದ ನಂತರ ವೇದಗಳ ಸಹಾಯದಿಂದ ಬ್ರಹ್ಮದೇವನು ತ್ರೇತಾಯುಗದ ಸೃಷ್ಟಿ ಮಾಡಿದನು. ತ್ರೇತಾಯುಗದ ಮೊದಲ ದಿನವನ್ನು ಯುಗಾದಿ ಎಂದು ಆಚರಿಸಲಾಗುತ್ತಿದೆ. ಇದು ಪೌರಾಣಿಕ ಕಥೆಯಾದರೆ ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಯೂ ಇದೆ. ಈ ಭೂಮಿಯಲ್ಲಿ 2 ಮಾಸಕ್ಕೊಮ್ಮೆ ಒಂದು ಋತು ಬರುತ್ತದೆ. ಶಿಶಿರ ಋತು ಮುಗಿದು ವಸಂತ ಋತು ಪ್ರಾರಂಭವಾದ ದಿನವನ್ನು ಯುಗಾದಿ ಎಂದು ಆಚರಿಸುತ್ತೇವೆ. ಈ ಸಮಯದಲ್ಲಿ ಸೂರ್ಯ ತನ್ನ ಋತುವನ್ನು ಬದಲಿಸಿ ತಾಪಮಾನವನ್ನು ಹೆಚ್ಚಿಸುತ್ತಾನೆ. ಈ ಸಮಯದ ಪ್ರಾರಂಭದಲ್ಲಿ ಯುಗಾದಿ ಬರುತ್ತದೆ. ಹಾಗೂ ಮಾವಿನ ಎಲೆ ಮತ್ತು ಬೇವಿನ ತೋರಣಗಳನ್ನು ಬಾಗಿಲಿಗೆ ಕಟ್ಟುವುದರ ಉದ್ದೇಶ ಮಾವಿನಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ. ಮಾವಿನ ಎಲೆಗಳನ್ನು ಬಾಗಿಲಿಗೆ ಕಟ್ಟುವುದರಿಂದ ಮನೆಯಲ್ಲಿ ಸಮೃದ್ಧಿ ಹೆಚ್ಚಿಸುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಮಾವಿನ ಎಲೆಗಳು ಹಾನಿಕಾರಕ ಅನಿಲಗಳನ್ನು ಶೋಷಿಸಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಇದರಿಂದ ನಮ್ಮ ಸುತ್ತಲಿನ ಪರಿಸರ ಶುದ್ಧವಾಗುತ್ತದೆ. ಹಾಗೂ ಮಾವಿನ ಎಲೆ ನೈಸರ್ಗಿಕ ಕೀಟ ನಿರೋಧಕವೂ ಹೌದು. ವಸಂತ ಕಾಲದಲ್ಲಿ ಕ್ರಿಮಿಕೀಟಗಳು ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳಲು ಮನೆಯೊಳಗೆ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದರೆ ಮಾವು ಮತ್ತು ಬೇವಿನ ಎಲೆಗಳಲ್ಲಿ ಜೀವಿರೋಧಿ ಅಂದರೆ ಆಂಟಿ ಮೈಕ್ರೋಬಿಯಲ್ ಗುಣಗಳನ್ನು ಹೊಂದಿರುವುದರಿಂದ ಕ್ರಿಮಿಕೀಟಗಳನ್ನು ತಡೆಯುತ್ತದೆ.
ಮತ್ತು ಬೇವು ಬೆಲ್ಲದ ಸೇವನೆಯ ಉದ್ದೇಶ ಕಷ್ಟ ಮತ್ತು ಸುಖದ ಸಂಕೇತವಾಗಿದೆ. ಇದು ನಮ್ಮ ಜೀವನದಲ್ಲಿ ಕಷ್ಟ ಮತ್ತು ಸುಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಎಂದು ಸೂಚಿಸುತ್ತದೆ. ಹಾಗೂ ಬೇವು ಅತ್ಯಂತ ಆರೋಗ್ಯದಾಯಕ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಎಂದು ವೈದ್ಯಕೀಯ ವಿಜ್ಞಾನದಿಂದ ದೃಢಪಟ್ಟಿದೆ. ಹಾಗಾಗಿ ಯುಗಾದಿ ಹಬ್ಬದಂದು ಬೇವು ಬೆಲ್ಲ ಕೊಟ್ಟು ಮತ್ತು ತಿನ್ನುವ ಸಂಪ್ರದಾಯವಿದೆ. ಇದು ಯುಗಾದಿ ಹಬ್ಬದ ಹಿಂದಿರುವ ಪೌರಾಣಿಕ ಮತ್ತು ವೈಜ್ಞಾನಿಕ ಹಿನ್ನೆಲೆ. ನಮ್ಮ ಪೂರ್ವಿಕರು ಮಾಡಿರುವ ಎಲ್ಲಾ ಕಥೆಗಳು ನಮಗೆ ಮಿಥ್ಯ ಎಂದೆನಿಸಿದರೂ ಅದರ ಹಿಂದೆ ಒಂದಲ್ಲ ಒಂದು ವೈಜ್ಞಾನಿಕ ಹಿನ್ನೆಲೆ ಇರುತ್ತದೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಮತ್ತಷ್ಟು ಸನಾತನ ಮತ್ತು ಅದರ ಹಿಂದಿರುವ ವೈಜ್ಞಾನಿಕ ಸತ್ಯಗಳನ್ನು ತಿಳಿಯಲು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.